ಆಕಾಶ್, ಏನಿತ್ತು ಅಣ್ಣ ತಂಗಿ ಇಬ್ರು ಬಹಳ ಸಂತೋಷದಿಂದ ಇದ್ದೀರಲ್ಲ, ಏನ್ ಸಮಾಚಾರ? ರಾಮಣ್ಣ, ಸೂರ್ಯ, ಏನಿವತ್ತು ಬಡವರ ಮನೆಗೆ ದೇವರ ಪ್ರತಿಷ್ಠೆ ಆದಾಗ ಬಿಟ್ರಿ, ಬಡವರ ಮನೆಗೆ ನಿಮ್ಮನ್ನ ಈ ಬಡವರ ಮನೆಯಲ್ಲಿ ನೋಡಿ ನನಗೆ ಇಮ್ಮಡಿ ಆಗ್ತಾ ಇದೆ. ಬಡವರ ಮನೆಗೆ ಭಾಗ್ಯ ಬಂದಾಗಾಯ್ತು. ಅಣ್ಣ, ನೀವೆಲ್ಲ ಮಾತಾಡ್ತಾ ಇರಿ, ಕಾಫಿ ಮಾಡ್ಕೊಂಡ್ ಬರ್ತೀನಿ. ಲಕ್ಷ್ಮಿ, ಈಗ ನಾವು ಕಾಫಿ ಕುಡಿಯೋಕ್ ಬಂದಿಲ್ಲಮ್ಮ, ಒಂದು ಮುಖ್ಯವಾದ ವಿಚಾರನ ಮಾತಾಡಕ್ ಬಂದಿದ್ದೀನಿ. ಮಾತುಕತೆ ಮುಗಿದ ಮೇಲೆ ಕಾಫಿ ಏನು ಊಟನೇ ಮಾಡ್ಕೊಂಡು ಹೋಗ್ತೀವಿ. ರಾಮಣ್ಣ, ರಾಮಣ್ಣ, ಮುಖ್ಯವಾದ ವಿಚಾರನ ಅದೇನು ಅಂತ ಹೇಳಿ ರಾಮಣ್ಣ. ಈ ಬಡವನ ಕೈಲಿ ಸಾಧ್ಯವಾದ್ರೆ ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ ರಾಮಣ್ಣ, ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ. ಆಕಾಶ್, ನಿನ್ ತಂಗಿ ಲಕ್ಷ್ಮಿನ ನಮ್ ಸೂರ್ಯನ್ಗೆ ಮದುವೆ ಮಾಡ್ಕೊಳ್ವಾ ಅಂತ, ಇದಕ್ಕೆ ನಿನ್ನ ತಂಗಿ ಒಪ್ಪಿನ ಕೇಳೋಣ ಅಂತ ಬಂದಿದ್ದೀನಿ. ರಾಮಣ್ಣ, ರಾಮಣ್ಣ, ನಿಮ್ಮ ಮುತ್ತಿನಂತ ನುಡಿಯನ್ನು ಕೇಳಿ ನನಗೆ ರಾಮಣ್ಣ ಏನ್ ಹೇಳ್ತಾ ಇದ್ದೀರಾ ನೀವು? ನಿಜನೇ ಹೇಳ್ತಿದ್ದೀನಿ, ನಿನ್ ತಂಗಿನ ನಮ್ ಮನೆ ಮಗಳ ತರ ನೋಡ್ಕೊತೀನಿ. ಇದಕ್ ನಿಮ್ಗೆ ಒಪ್ಪಿಗೆ ಇದೆಯಾ? ರಾಮಣ್ಣ, ರಾಮಣ್ಣ, ನಿಮ್ಮ ಮುತ್ತಿನಂತ ನುಡಿಯನ್ನು ಕೇಳಿ ನನಗೆ ಕೊಪ್ಪರಿಗೆ ನಿಧಿಯ ಸಿಕ್ಕಿದಷ್ಟು ಸಂತೋಷ ಆಗ್ತಾ ಇದೆ ರಾಮಣ್ಣ, ಸಂತೋಷ ಆಗ್ತಾ ಇದೆ. ನನ್ನ ತಂಗಿ ನಿಮ್ಮ ಮಾನವಂತರ ಮನೆಗೆ ಸೊಸೆಯಾಗಿ ಬರ್ತಾಳೆ ಅಂದ್ರೆ ನನಗಾಗುವ ಸಂತೋಷಕ್ಕೆ ಮಿತಿನೇ ಇಲ್ಲ ರಾಮಣ್ಣ, ಮಿತಿನೇ ಇಲ್ಲ. ನಮ್ಮ ಪಾಲಿಗೆ ಅವತರಿಸಿ ಬಂದ ದೇವರು ನೀವು. ಲಕ್ಷ್ಮಿ, ಈ ಮದುವೆಗೆ ನೀನು ಒಪ್ಕೆನೇ ಮುಖ್ಯ. ಯಾಕಂದ್ರೆ ನನ್ನ ಬಾಳ ಸಂಗಾತಿಯಾಗಿ ನಡಿಬೇಕಾದಳು ನೀನು. ಈ ಮದುವೆಗೆ ನಿನ್ಗೆ ಒಪ್ಕೆ ಇದೆಯಾ ಲಕ್ಷ್ಮಿ? ಅದು ನನ್ನ ತಂಗಿನ ಏನ್ ಕೇಳ್ತೀರಾ? ನಾನ್ ಮಾತು ಕೊಟ್ಟ ಮೇಲೆ ನನ್ನ ತಂಗಿ ನನ್ನ ಮಾತನ್ನ ಯಾವತ್ತೂ ಮೀರೋದಿಲ್ಲ. ಆನಂದ್ ಪ್ರೀತಿ ಅಂತೂ ಪಡ್ಕೊಳಕ್ ನನ್ನ ಕೈಲಾಗ್ಲಿಲ್ಲ. ಕೊನೆ ಪಕ್ಷ ನಮ್ಮ ಅಣ್ಣ ಹೇಳ್ದಂಗೆ ಬದುಕೋದು ಒಳ್ಳೇದು ಅನ್ಸುತ್ತೆ. ಲಕ್ಷ್ಮಿ, ಯಾಕೆ ಸುಮ್ಮನಾಗ್ಬಿಟ್ಟೆ? ನಿನ್ ಮನ್ಸಲ್ಲಿ ಏನಿದೆ ಅಂತ ಬಿಚ್ಚಿ ಮಾತನಾಡು. ಸೂರ್ಯ, ಲಕ್ಷ್ಮಿ ನಾಚ್ಕೊಳ್ತಾ ಇದ್ದಾಳೆ, ಇದ್ರಿಂದಲೇ ಅರ್ಥ ಆಗುತ್ತೆ ಅವಳಿಗೆ ಈ ಮದುವೆ ಇಷ್ಟ ಇದೆ ಅಂತ. ಇನ್ನೇನ್ ಆಕಾಶ್, ಒಂದೊಳ್ಳೆ ಶುಭ ಮುಹೂರ್ತ ನೋಡಿ ಮಾಂಗಲ್ಯ ದಾಂಡೆ ಮಾಡಿಸ್ಬಿಡೋಣ. ನೀವ್ ಹೇಳುವುದು ನಾನು ಇವತ್ತೇ ಬಾಳಪ್ಪ ಗುರುಜಿಯವರು ಮೀಟ್ ಮಾಡಿ ಈ ವಿಷಯದ ಬಗ್ಗೆ ಮಾತಾಡ್ತೀನಿ. ನೀವ್ ಹೇಳುವುದು ಸರಿನೇ, ಆದ್ರೆ ರಾಮಣ್ಣ, ನಿಮ್ಮ ಅಂತರ್ಸಿಗೆ ತಕ್ಕಂತೆ ಮದುವೆ ಮಾಡಿಕೊಡಲು ನನ್ನ ಕೈಲಿ ಸಾಧ್ಯವಿಲ್ಲ ರಾಮಣ್ಣ, ಸಾಧ್ಯವಿಲ್ಲ. ಆದ್ರೂ ನನ್ನ ಕೈಲಾದ ಮಟ್ಟಿಗೆ ಮಾಡ್ಕೊಡ್ತೀನಿ ರಾಮಣ್ಣ, ಮಾಡ್ಕೊಡ್ತೀನಿ. ಆಕಾಶ್, ನಿನ್ ತಂಗಿ ಲಕ್ಷ್ಮಿ ಮದುವೆ ಬಗ್ಗೆ ನೀನು ತಲೆ ಕೆಡ್ಸ್ಕೊಳ್ಬೇಡ. ಹುಡುಗಿ ಮೇಲೆ ಬಂಗಾರನ ನಾವೇ ಹಾಕಿ ಮದುವೆನ ನಮ್ಮ ಸಿದ್ದೇಶ್ವರ ಸಮುದಾಯ ಭವನದಲ್ಲಿ ಅದ್ದೂರಿಯಾಗಿ ನಾವೇ ಮಾಡ್ಕೋತೀವಿ. ನೋಡಿ ಆಕಾಶ್, ಆ ದೇವರು ನಮ್ಮ ಪಾಲ್ಗೆ ಬೇಕಾದಷ್ಟು ಹಣ ಐಶ್ವರ್ಯನು ಕೊಟ್ಟಿದ್ದಾನೆ. ಈ ಮನೆ ಲಕ್ಷ್ಮಿಯನ್ನು ಲಕ್ಷ್ಮಿ ರೂಪದಲ್ಲಿ ನೋಡ್ಕೊಳ್ಬೇಕಾದದ್ದು ನಮ್ಮ ಕರ್ತವ್ಯ. ನಾವೇನ್ ಬರ್ತೀವಿ? ಸರಿ, ಊಟ ಮಾಡ್ಕೊಂಡೆ ಹೋಗ್ಬೋದಾಯ್ತಲ್ಲ. ಪರವಾಗಿಲ್ಲ, ನನ್ನ ಬರ್ತೀವಿ. ತಂಗಿ ಕೈ ರುಚಿ ನೋಡ್ದಂಗೂ ಆಯ್ತಿತ್ತು. ಬಂದ ಕೆಲಸ ಸುಸೂತ್ರವಾಗಿ ನೆರವೇರ್ತು. ಇನ್ನು ನಮ್ಮನ್ನ ಸೊಸೆ ಕೈ ರುಚಿ ನೋಡೋದು ಮುಂದೆ ಇದ್ದೇ ಇದೆಯಲ್ಲ, ನೋಡ್ದಾಯ್ತು ಬಿಡಿ. ನಾವಿನ್ ಬರ್ತೀವಿ ಆಕಾಶ್. ಸರಿ ಲಕ್ಷ್ಮಿ, ಬಾಯ್. ಲಕ್ಷ್ಮಿ, ನೋಡಿದೆಯಮ್ಮ, ಈ ಬಡವರ ಪಾಲಿಗೆ ಒಲಿದು ನಮ್ಮ ಜೀವನದ ಕಷ್ಟವನ್ನು ಅರಿತು ನಮ್ಗೆ ಫಲ ಕೊಟ್ಬಿಟ್ಟಮ್ಮ, ಫಲ ಕೊಟ್ಬಿಟ್ಟ ದೇವ್ರು. ಹೋಗಮ್ಮ, ಹೋಗಿ ದೇವ್ರಿಗೆ ತುಪ್ಪ ದೀಪ ಹಚ್ಚಮ್ಮ. ಸರಿ ಅಣ್ಣ. ಅಂತೂ ನನ್ನ ತಂಗಿಯ ಬಾಳಿಗೆ ಒಂದು ನೆಲ ಸಿಕ್ಕಿದಾಗಾಯ್ತು. ನನ್ನ ತಂಗಿ ತುಂಬಾ ಅದೃಷ್ಟವಂತಳು, ಮಾನವಂತರ ಮನೆ ಸಸಿಯಾಗಲು. ದೇವರೇ,
ನಿನಗೆ ಎಷ್ಟು ನಮಸ್ಕಾರ ಹಾಕಿದ್ರು ಸಾಲ್ದಪ್ಪ, ಸಾಲ್ದು.